ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ ತಕ್ಷಣ ಅವರು ಬರೀ ದಲಿತರ ನಾಯಕರಿಗೆ ಮಾತ್ರ ಸೀಮಿತ ಮಾಡಿಟ್ಟು ಇವತ್ತು ಅವರಿಗೆ ನಾವು ದೊಡ್ಡ ಮೋಸ ಮಾಡ್ತಾ ಇದ್ದೀವಿ. ಇವತ್ತು ಇಷ್ಟೊಂದು ಮಹಿಳೆಯರು, ಕಾಂತಾ ನಾಯಕ್ ಅವರು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಅಧ್ಯಕ್ಷರಾಗಿದ್ದಾರೆ, ಜಲ್ಜಾ ಮೇಡಮ್ ಅವರು MLC ಆಗಿದ್ದಾರೆ, ಸಂಜಯ್ ಇವತ್ತು ಫಸ್ಟ್ ರ್ಯಾಂಕ್ ತಂದಿದ್ದಾರೆ, ಇಷ್ಟೊಂದು ಮಹಿಳೆಯರು ಇಲ್ಲಿ ಕೂತಿದ್ದೀರಾ ಅಂದರೆ ಇದೆಲ್ಲನೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ. ಇಲ್ಲಿ ಸಾಕಷ್ಟು ಜನ ನಮ್ಮ ಯುವಕರು ಕೂತಿದ್ದೀರಾ, ದಯವಿಟ್ಟು ನಿಮಗೆ ಪುರ್ಸೊತ್ ಸಿಕ್ಕಿದಾಗೆಲ್ಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಓದಿ. ಆರ್ಟಿಕಲ್ 370 ಯಾಕೆ ಕಾಶ್ಮೀರಿಗೆ ಸಿಕ್ತು, ಮುಸಲ್ಮಾನರಿಗೆ ರಿಸರ್ವೇಷನ್ ಯಾಕೆ ಸಿಕ್ತು, ದಲಿತರಿಗೆ ರಿಸರ್ವೇಷನ್ ಯಾಕೆ ಸಿಕ್ತು, ಆರ್ಟಿಕಲ್ 371 ಅಂದರೆ ಏನು, ಬಂಜಾರಗಳಿಗೆ ಯಾಕೆ ST ನಲ್ಲಿ ಹಾಕಬೇಕು, ಯಾಕೆ SC ನಲ್ಲಿ ಹಾಕಬೇಕು, ಎವ್ರಿ ಸಿಂಗಲ್ ಥಿಂಗ್ ಹ್ಯಾಸ್ ಬೀನ್ ಡಿಬೇಟೆಡ್. ನೀವು ಹೇಳ್ದಾಗೆ ನಮ್ದಂತೂ ಜವಾಬ್ದಾರಿ ಇದೆ, ನಾವು ಮಾಡ್ತೀವಿ. ನೀವು ಹಿಂದೆ ಕೂತಿದ್ದೀರಲ್ಲ ನೀವು ಯುವಕರು, ನಿಮ್ಮ ಫ್ಯೂಚರ್ ಯೋಚನೆ ಮಾಡಿ. ಧರ್ಮ ರಕ್ಷಣೆ, ಗೋರಕ್ಷಣೆ, ಇವೆಲ್ಲ ಘೋಷಣೆಗಳೆಲ್ಲ ತಳವಾರಿಟ್ಕೊಂಡು ಓಡಾಡೋದೆಲ್ಲ ಬರೇ ಬಡವ್ರ ಮಕ್ಕಳಿಗೆ, ಯಾವ ಶ್ರೀಮಂತರ ಮಕ್ಕಳು ಮಾಡಲ್ಲ, ಯಾವ RSS ಅವ್ರ ಮಕ್ಕಳು ಮಾಡಲ್ಲ, ಯಾವ BJP ನಾಯಕರ ಮಕ್ಕಳು ಮಾಡಲ್ಲ. ಆದರೆ ಕಳೆದ ಒಂದು ದಶಕದಲ್ಲಿ ಚರ್ಚೆ ಏನಾಗ್ತಾ ಇದೆ ಅಂದರೆ, ಆ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಹೋಗಿ ಮಹಾಭಾರತದಲ್ಲಿ ಕರ್ಣ ಏನಿದ್ದ ಅವ ಟೆಸ್ಟ್ ಟ್ಯೂಬ್ ಬೇಬಿ ಅಂತ, ಫಸ್ಟ್ ಪ್ಲಾಸ್ಟಿಕ್ ಸರ್ಜರಿ ಆಗಿದ್ದು ಗಣೇಶಂದಂತೆ. ಯಾರಾದರೂ ಬೇರೆಯವ್ರು ಹೇಳಿದರೆ ನೀವು ನಗಬಹುದಾಗಿತ್ತು. ದೇಶದ ಪ್ರಧಾನಮಂತ್ರಿ ಎಲ್ಲಿ? ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನಲ್ಲಿ ಎಲ್ಲಿ? ನಮ್ಮ ದೇಶದ, ನಮ್ಮ ಮುಂದಿನ ಪೀಳಿದ ವೈಜ್ಞಾನಿಕ ಮನೋಭಾವನೆ ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿತ್ತು. ಪುಷ್ಪಕ್ ವಿಮಾನ ಬಗ್ಗೆ ಮಾತಾಡಿ ಅಂತ. ನಿಮ್ಮ IIT ಚೆನ್ನೈ ಡೈರೆಕ್ಟರ್ ಏನು ಹೇಳ್ತಾನೆ ಅಂದರೆ, ಗೋಮೂತ್ರ ಕುಡಿದ್ರೆ ಸರ್ 15 ನಿಮಿಷದಲ್ಲಿ ಫೀವರ್ ಹೋಗುತ್ತೆ. ಏನು ಹೇಳೋದಪ್ಪ ಇಂಥವ್ರಿಗೆ? ಮತ್ತು ವ್ಯಾಕ್ಸಿನ್ ಏನಕ್ಕೆ ಬೇಕಾಗಿತ್ತಪ್ಪ? ಜಾಗ್ಟೆ ಹೊಡಿರಿ, ದೀಪ ಹಚ್ಚಿರಿ ಅಂದ್ಬಿಟ್ಟು ಇಡೀ ದೇಶಕ್ಕೆ ಮೋಡಿ ಮಾಡಿದ್ರಲ್ಲ ಸರ್. ಇದ ನಮ್ಮ ಭವಿಷ್ಯ. ಇವತ್ತು ನಮ್ಮ ದೇಶ ನಡೀತಾ ಇರೋದು ಬೈಬಲಿಂದ ಅಲ್ಲ, ಕುರಾನಿಂದ ಅಲ್ಲ, ಅಥವಾ ಭಗವದ್ಗೀತೆಯಿಂದ ಇಲ್ಲ. ನಮ್ಮ ದೇಶ ನಡೀತಾ ಇರೋದು ನಮ್ಮ ಸಂವಿಧಾನದಿಂದ. ಕರ್ನಾಟಕ ಬಂಜಾರ ಮಹಾಸಭಾ ವತಿಯಿಂದ ಆಯೋಜಿಸಲಾಗ್ತಿರುವ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೆಯ ಜಯಂತ್ಯೋತ್ಸವದ ಸಂಭ್ರಮದ ಸಮಾರಂಭಕ್ಕೆ ಆಗಮನಿಸಿದಂಥ ಆತ್ಮೀಯರಾದಂಥ ಶ್ರೀ ಜಯದೇವ್ ನಾಯಕ್ ಸಾಹೇಬ್ರೆ, ಶ್ರೀಮತಿ BT ಲಲಿತಾ ನಾಯಕ್ ಮೇಡಮ್ ಅವರೇ, ಶ್ರೀ ಸುಭಾಷ್ ರಾಠೋಡ್ ಅವರೇ, ಶ್ರೀ ಅನಂತ್ ನಾಯಕ್ ಅವರೇ, ಹಿರಿಯರು ಆತ್ಮೀಯರಾದಂಥ ಶ್ರೀ ಪ್ರಕಾಶ್ ರಾಠೋಡ್ ಅವರೇ, ಶ್ರೀಮತಿ ಕಾಂತಾ ನಾಯಕ್ರವರೇ, ಶ್ರೀಮತಿ ಜಲ್ಜಾ ನಾಯಕ್ರವರೇ, ಶ್ರೀ ಗೋವಿಂದ್ರವರೇ, ಶ್ರೀ ರುದ್ರ ಪುನೀತ್ ಅವರೇ, ಶ್ರೀ ವಿಜಯ್ ಜಾಧವ್ ಅವರೇ, ಹಾಗೂ ಸಾಧಕರಾದಂಥ ಸಂಜನಾರವರೇ, ಜಯರಾಜ್ರವರೇ, ಬಸವರಾಜ್ ಅವರೇ, ಕೃಷ್ಣರವರೇ, ಹಾಗೂ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ, ಹಾಗೂ ಅಕ್ಕ ತಂಗಿಯರೇ, ತಾಯಂದಿರೇ, ಹಾಗೂ ನನ್ನ ಯುವ ಮಿತ್ರರೇ, ದಯವಿಟ್ಟು ಯಾರ್ದನ್ನ ಹೆಸರನ್ನು ಬಿಟ್ಟು ಹೋಗಿದ್ರೆ ಅನ್ಯತಾ ಭಾವಿಸಬೇಡಿ, ಕ್ಷಮೆ ಇರಲಿ. ಮೊದಲನೇದಾಗಿ ಕರ್ನಾಟಕ ಬಂಜಾರ ಮಹಾಸಭಾದ ಈ ಕಾರ್ಯಕ್ರಮದ ಆಯೋಜಕರಿಗೆ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ತಾವು ನನಗೆ ಇಲ್ಲಿ ಆಹ್ವಾನ ಮಾಡಿದ್ದಕ್ಕೆ. ಯಾಕಂದರೆ ತಾವು ಹೇಳಿದ್ರಿ ಸುಭಾಷ್ ರಾಠೋಡ್ ಅವರು, ಸ್ವಲ್ಪ ಜನ ಕಮ್ಮಿ ಇದ್ದರೂ ಕ್ವಾಲಿಟೇಟಿವ್ ಜನ ಇದ್ದಾರೆ. ಕಮ್ಮಿ ಜಾಸ್ತಿ ಸಂಖ್ಯೆಯ ಪ್ರಶ್ನೆ ಅಲ್ಲ, ಪ್ರಶ್ನೆ ಇರೋದು ನಿಮ್ಮ ಇಂಟೆನ್ಷನ್ ಏನಿದೆ. ಆ ಇಂಟೆನ್ಷನ್ನಿಗೆ ಸರ್ಕಾರದ ಬೆಂಬಲ ಇದೆಯಾ, ನಮ್ಮ ಬೆಂಬಲ ಇದೆಯಾ, ನಿಮ್ಮದು ನಮಗೆ ಬೆಂಬಲ ಇದೆಯಾ, ಅದು ಇಂಪಾರ್ಟೆಂಟ್ ಇರ್ತದೆ. ಅದು 10 ಇರಲಿ, 10,000 ಜನನೇ ಇರಲಿ. ಸೊ ಆದ್ದರಿಂದ ಇವತ್ತು ತಾವೇನು ಮೊದಲನೇ ಬಾರಿಗೆ ಇದು ಮಾಡ್ತಾ ಇದ್ದೀರಾ, ಬಹಳ ಸ್ವಾಗತ. ಮುಂದಿನ ದಿನಗಳಲ್ಲಿ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ ಅಂದ್ಬಿಟ್ಟು ಯಾವುದೇ ರೀತಿಯಾದಂಥ ಸಂದೇಹ ನನಗಿಲ್ಲ. ಬಂಧುಗಳೇ, ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಸಂಕ್ಷಿಪ್ತವಾಗಿ ಮಾತಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ಒಂದು ಭಾಳ ಮಹತ್ವವಾದಂಥ ಕಾಯ್ದೆಯನ್ನು ನಾವು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈ ಗಿಗ್ ವರ್ಕರ್ಸ್ ಬಿಲ್ ಅಂತ ಏನಿದೆ, ಈ ಬಿಲ್ಲಲ್ಲಿ ನಾವು ಇರ್ಬೋದು ಮತ್ತು ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಸೇರಿ ಇವತ್ತು ಒಂದು ಸಮಾಲೋಚನೆ ಸಭೆಯನ್ನು ಇಟ್ಕೊಂಡಿದ್ವಿ. ಅದಕ್ಕೆ ಇಡೀ ರಾಷ್ಟ್ರದಿಂದ ಎಲ್ಲ ಪ್ರತಿಷ್ಠಿತ ಕಂಪನಿ CEOಗಳು, ಪ್ರೆಸಿಡೆಂಟ್ಗಳು ಬಂದಿದ್ದಾರೆ. ನಾನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ ಅವರಿಗೆ 11 ಗಂಟೆಗೆ ನನಗೆ ಬಿಡುವು ಮಾಡಿಕೊಡ್ಲಿಕ್ಕೆ. ಅವರಿಲ್ಲ ಸರ್, ನೀವು ಏನಾದರೂ ಮಾಡಿ 11 ಗಂಟೆಗೆ ಬನ್ನಿ, 11:15 ಬಿಡ್ತೀನಿ ಅಂತ. ಈಗಾಗಲೇ 12:15 ಆಗ್ತಾಯಿದೆ. ಸೊ ನಾನು ಅವ್ರಿಗೆ ಹೇಳಿದ್ದೀನಿ 12:15 ತನಕ ನಾನು ಬರ್ತೀನಿ, ಎಷ್ಟಾದರೂ ಆದಂತೆ. ಸೊ ದಯವಿಟ್ಟು ಅದಕ್ಕೂ ಅನುವು ಮಾಡಿಕೊಡ್ಬೇಕು. ಯಾಕಂದರೆ ಅದನ್ನು ಕೂಡ ಬಹುಶಃ ನಮ್ಮ ರಾಷ್ಟ್ರದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಕಾಯ್ದೆ ಬರ್ತಾ ಇದೆ. ಮತ್ತು ಆ ಕಾಯ್ದೆ ಬಂದಾಗ
ಹೆಚ್ಚಾಗಿ ಬಡವರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಮತ್ತು ನಮ್ಮ ಸಮುದಾಯಗಳಿಗೆ ಬೆನಿಫಿಟ್ ಆಗೋಂಥ ಒಂದು ಕಾಯ್ದೆ. ಇವತ್ತು ಸರ್ಕಾರಿ ರಜೆ ಇದ್ದರೂ ಕೂಡ ಇವತ್ತು ಅದು ಹೇಗಾನ ಮಾಡಿ ನಾವು ಒಂದು ನಿಯಮಗಳನ್ನು ತರಬೇಕು ಅಂದ್ಬಿಟ್ಟು ಇವತ್ತು ಸಮಾಲೋಚನೆಯನ್ನು ನಡೆಸಿದ್ದೀವಿ. ಗಿಗ್ ವರ್ಕರ್ಸ್ ಬಿಲ್ ಮೇಡಮ್, ಗಿಗ್ ವರ್ಕರ್ಸ್ ಇದ್ದಾರಲ್ಲ, ಈ ಸ್ವಿಗ್ಗಿ, ಝೊಮ್ಯಾಟೊ, ಊಬರ್ ಡ್ರೈವರ್ಗಳು, ಆಟೋ ಓಡಿಸ್ತಾರೆ ನಮ್ಮ ಯಾತ್ರಿ ಆ್ಯಪ್ನಲ್ಲಿ, ಈ ಅರ್ಬನ್ ಕ್ಲ್ಯಾಪ್ ಅಂತ ಕಂಪನಿಗಳೆಲ್ಲ ಕೆಲಸ ಮಾಡ್ತಾರಲ್ಲ, ಅವರ ಒಂದು ಉದ್ಯೋಗ ಭದ್ರತೆಗೆ, ಅವರ ಆರ್ಥಿಕ ಸ್ಥಿರತೆಗೆ ಒಂದು ಕಾಯ್ದೆಯನ್ನು ತರ್ತಾ ಇದ್ದೀವಿ. ಮೊನ್ನೆ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆಗಿದೆ. ಅದಕ್ಕೆ ಸ್ವಲ್ಪ ರೂಲ್ಸ್ ಮಾಡಬೇಕು ಅಂದ್ಬಿಟ್ಟು ನಾವು ಮಾಡ್ತಾ ಇರೋದು. ಬಂಧುಗಳೇ, ಮೊನ್ನೆ ನಾನು ಹಿಂದೆ ಒಂದು ಭಾಷಣ ಮಾಡಿದ್ದೆ. ಈಗ ಬರೋದಕ್ಕಿಂತ ಮುಂಚೆ ಒಬ್ಬರು ಮೆಸೇಜ್ ಮಾಡಿದರು, ಸರ್ ಅದೇ ಭಾಷಣವನ್ನು ತಾವು ಇಲ್ಲಿ ಮಾಡಿ ಅಂತ. ನನಗೆ ಆ ಭಾಷಣ ಸರಿಯಾಗಿ ನೆನಪಿಲ್ಲ. ಆದರೆ ಅದು ಜಿಸ್ಟನ್ನು ಅವ್ರು ಕೊಟ್ಟಿದ್ದರು. ರಾಮಚಂದ್ರ ಗುಹಾ ಅಂತ ಒಬ್ಬರು ಜರ್ನಲಿಸ್ಟು, ಹಿಸ್ಟೋರಿಯನ್ ಇದ್ದಾರೆ, ಇತಿಹಾಸಗಾರರು. ಅವರು ಒಂದು ಭಾಳ ಉತ್ತಮವಾದಂಥ ಒಂದು ಎಡಿಟೋರಿಯಲ್ ಬರೆದಿದ್ರು ಔಟ್ಲುಕ್ ಮ್ಯಾಗ್ಝಿನಿಗೆ, ದ ದೇಸಿ ಡೆರೆಟಾ ಆಫ್ ಡಾಕ್ಟರ್ BR ಅಂಬೇಡ್ಕರ್ ಅಂತ. ಅದರಲ್ಲಿ ಅವರು ಭಾಳ ವಿವರವಾಗಿ ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೋರಾಟ ಮತ್ತು ಸಂವಿಧಾನವನ್ನು ಅನುಷ್ಠಾನಕ್ಕೆ ತರಬೇಕಾದ್ರೆ ಏನೇನು ಮಾಡಿದ್ರು ಅಂತ ವಿವರವಾಗಿ ಬರೆದಿದ್ದಾರೆ. ಒಂದು ಬಹಳ ಪ್ರಮುಖವಾದಂಥ ಮಾತೇನು ಹೇಳ್ತಾರೆ ಅದರಲ್ಲಿ ಅಂದರೆ, ಆ ಲೇಖನಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇತಿಹಾಸದಲ್ಲಿ ಅವರಿಗೆ ಸಿಗಬೇಕಾಗಿರುವಂಥ ಸ್ಥಾನಮಾನ 100 ವರ್ಷ ಕಳೆದರೂ ಕೂಡ ಅವರಿಗೆ ಇನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಬಹುಶಃ ನೀವು ಈಗ ಅರುಣ್ ಮತ್ತು ಅವ್ರ ತಂಡ ಎಲ್ಲ ಹಾಡಬೇಕಾದಾಗ ನಾವೆಲ್ಲ ನಮ್ಮ ಇತಿಹಾಸಗಳನ್ನೇ ಮರ್ತೋಗ್ಬಿಟ್ಟಿದ್ದೀವಿ ಎಲ್ಲರೂ. ನೀವು ಹೇಳಿದ್ರಲ್ಲ ರೂಲಿಂಗ್ ಕ್ಲಾಸ್, ನಾವೇ ಅಲ್ವಾ ಮೂಲ ಭಾರತೀಯರು. ವಿ ಆರ್ ಫಾರ್ಗಾಟನ್ ಅವರ್ ರೂಟ್ಸ್. ಅದಕ್ಕೆ ಅರಿವೇ ಅಂಬೇಡ್ಕರ್ ಅಂತ ಅರುಣ್ ಅವರೆಲ್ಲ ಹಾಡ್ತಾಯಿದ್ರು. ಹೋದ್ರಾ? ಅರಿವೇ ಅಂಬೇಡ್ಕರ್ ಆದರೆ ಅಂಬೇಡ್ಕರ್ ಅವ್ರ ಬಗ್ಗೆ ತಿಳ್ಕೋಬೇಕು, ಸಂತ್ ಸೇವಾಲಾಲ್ ಅವ್ರ ಬಗ್ಗೆ ತಿಳ್ಕೋಬೇಕು. ನನ್ನ ಪ್ರಕಾರ ನಮ್ಮ ದೇಶದಲ್ಲಿ ಒರಿಜಿನಲ್ ಗೋರಕ್ಷಕರೇ ನಿಮ್ಮ ಸಮಾಜದವರು. ಅವಾಗ ಸಂತ್ ಸೇವಾಲಾಲ್ ಅವರು ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದು ಬಾಬಾ ಸಾಹೇಬ್ರಕ್ಕಿಂತ ಮುಂಚೆ. ಈಗ ಅದು ಅರಿವು ಎಷ್ಟು ಜನಕ್ಕಿದೆ? ನಮ್ಮ ತಾಂಡಗಳಲ್ಲಿ ಇವತ್ತು ನಾವು ಏನು ಪೂಜೆ ಮಾಡ್ತಾಯಿದ್ದೀವಿ? ನಮ್ಮ ಓಣಿಗಳಲ್ಲಿ ಏನು ಪೂಜೆ ಮಾಡ್ತಾಯಿದ್ದೀವಿ? ನೀವು HD ಕೋಟೆಯಲ್ಲಿ ಹೋಗಿ ಡಾಕ್ಟರ್, ಅಲ್ಲಿ ಇವಾಗ ಮುಂಚೆ ಕಲ್ಗಳು ಪೂಜೆ ಮಾಡ್ತಾಯಿದ್ರು, ಈಗೇನು ಪೂಜೆ ಮಾಡ್ತಾಯಿದ್ದಾರೆ? ಪ್ರಕೃತಿಗೆ ಪೂಜೆ ಮಾಡ್ತಾಯಿದ್ರು ಮುಂಚೆ. ಈಗೇನು ಪೂಜೆ ಮಾಡ್ತಾರೆ? ಪರಿಸರಕ್ಕೆ ಬಿಟ್ಟು ಇನ್ನೆಲ್ಲ ಪೂಜೆ ಮಾಡ್ತಾಯಿದ್ದಾರೆ ಅಲ್ಲಿ. ಅಂದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ನಮ್ಮ ಇತಿಹಾಸವನ್ನು ಮರ್ತಿದ್ದೇವೆ. ರಾಮಚಂದ್ರ ಗುಹಾ ಅವರು ಅದೇ ಹೇಳಿದ್ದು, ಅಂಬೇಡ್ಕರ್ ಅವರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಆಗಿಲ್ಲ. ಅವರು ನಮ್ಮ ಆಧುನಿಕ ಭಾರತವನ್ನು ಕಟ್ಟಿದಂಥ ವ್ಯಕ್ತಿ ಅಂತ ಮರ್ತೋಗ್ಬಿಟ್ಟಿದ್ದೀವಿ. ನಮ್ಮ ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನವನ್ನು ಕೊಟ್ಟಿರೋರನ್ನು ನಾವು ಮರ್ತಿದ್ದೀವಿ. ಅವರು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೆ ಒಂದು ಸ್ವಾಭಿಮಾನದ ಬದುಕನ್ನು ಕೊಟ್ಟಿರೋದು, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಆ್ಯಂಡ್ ಕಮ್ಯುನಿಟಿ, ಆ ಲೈಫ್ ಆಫ್ ಡಿಗ್ನಿಟಿ ಏನು ಕೊಟ್ಟಿರೋದನ್ನು ನಾವು ಮರ್ತೋಗ್ಬಿಟ್ಟಿದ್ದೀವಿ. ಅವರು ಕಾನೂನು ತಜ್ಞರಂತ ಮರ್ತೋಗ್ಬಿಟ್ಟಿದ್ದೀವಿ, ಅವರು ಆರ್ಥಿಕ ತಜ್ಞರಂತ ಮರ್ತೋಗ್ಬಿಟ್ಟಿದ್ದೀವಿ. ಇವೆಲ್ಲನೂ ಮರ್ತುಬಿಟ್ಟು ಅವ್ರಿಗೆ ಯಾವುದಕ್ಕೆ ಸೀಮಿತ ಇಟ್ಟಿದ್ದೀವಿ? ದಲಿತ ನಾಯಕ ಅಂತ ಸೀಮಿತ ಇಟ್ಟಿದ್ದೀವಿ. ಸಂವಿಧಾನದಿಂದ ಇವತ್ತು ಬರೇ ದಲಿತರಿಗೆ, ಆದಿವಾಸಿಗೆ ಮಾತ್ರ ಲಾಭ ಇದೆಯಾ? ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವ್ರಿಗೆ ಏನೂ ಲಾಭ ಇಲ್ವಾ? ಅಲ್ಪಸಂಖ್ಯಾತರಿಗೆ ಲಾಭ ಇಲ್ವಾ? ಹಿಂದುಳಿದ ವರ್ಗದವರಿಗೆ ಲಾಭ ಇಲ್ವಾ? ಎಲ್ಲರಿಗೂ ಲಾಭ ಇದೆ. ಎಲ್ಲರೂ ಅದರ ಲಾಭನೂ ಕೂಡ ಪಡಿತಾ ಇದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ ತಕ್ಷಣ ಅವರು ಬರೀ ದಲಿತರ ನಾಯಕರಿಗೆ ಮಾತ್ರ ಸೀಮಿತ ಮಾಡಿಟ್ಟು ಇವತ್ತು ಅವರಿಗೆ ನಾವು ದೊಡ್ಡ ಮೋಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋದು ಭಾಳ ಇದೆ. ಈಗ ನಮ್ಮ ಹೇಳ್ದಂಗೆ ಅರಿವೇ ಅಂಬೇಡ್ಕರ ಅಂತ ಹೇಳ್ತಾರೆ. ಎಷ್ಟು ಜನಕ್ಕೆ ಗೊತ್ತು? ಅವರು ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಓದ್ತಿದ್ದಾಗ 29 ಕೋರ್ಸ್ ಅರ್ಥಶಾಸ್ತ್ರದಲ್ಲಿ ತಗೊಂಡಿದ್ರು, 11 ಕೋರ್ಸ್ಗಳು ಇತಿಹಾಸದಲ್ಲಿ ತಗೊಂಡಿದ್ರು, 6 ಸಮಾಜಶಾಸ್ತ್ರ, 5 ತತ್ವಶಾಸ್ತ್ರ, 4 ಮಾನವಶಾಸ್ತ್ರ, 3 ರಾಜಕೀಯ ಅಂದರೆ ಪೊಲಿಟಿಕಲ್ ಸೈನ್ಸು. ಅದ್ರ ಜೊತೆಗೆ ಫ್ರೆಂಚ್ ಜರ್ಮನಿನೂ ಕಲ್ತರು. ಏನು ಸಂಜನಾ ಮೀರಿಸ್ಬೇಕು? ಇಮ್ಯಾಜಿನ್, ಇದು ಬರೀ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ. ಇನ್ನು ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲೂ ಕೂಡ ಓದಿದ್ರು ಅವರು. He was the first trained economist in Asia. He was the only trained economist in the cabinet. ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಎಷ್ಟು ಮಾತಾಡ್ತೀವಿ, ಅದಕ್ಕೆ ಸ್ಥಾಪನೆ ಮಾಡಿಸಿದ್ದು ಯಾರು ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್. ಫೈನಾನ್ಷಿಯಲ್ ಕಮಿಷನ್ ಬಗ್ಗೆ ಮಾತಾಡ್ತೀವಿ, ಅದನ್ನು ಸ್ಥಾಪನೆ ಮಾಡಿದ್ದು ಯಾರು?
ಅದಕ್ಕೆ ನಿಯಮಗಳನ್ನು ಇಟ್ಟಿದ್ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆಯವ್ಯಯದ ಸಂಬಂಧಗಳು ಹೇಗಿರಬೇಕು ಅಂದ್ಬಿಟ್ಟು ಇವತ್ತು ಅದು ಮೂಲ ನಿಯಮಗಳನ್ನು ಸ್ಥಾಪನೆ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತೇನು ಡಿಮಾನಿಟೈಸೇಷನ್ ಅಂತ ಇಷ್ಟೆಲ್ಲ ಮಾತಾಡ್ತಾರಲ್ಲ, ನರೇಂದ್ರ ಮೋದಿ ಅವರು ಅವಾಗಲೇ ಸಜೆಸ್ಟ್ ಮಾಡಿದರು ಯಾವ ರೀತಿ ಡಿಮಾನಿಟೈಸೇಷನ್ ಆಗಬೇಕು ಪ್ರತಿ 10 ವರ್ಷ 15 ವರ್ಷಕ್ಕೆ ಅಂತ, ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಅವ್ರು ಹೇಳಿದ್ದು. ಇವೆಲ್ಲ ನಾವು ಮರ್ತೋಗ್ಬಿಟ್ಟಿದ್ದೀವಿ. ಅದಕ್ಕೆ ಹಿಂದಿನ ಸರ್ಕಾರದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಅವಕಾಶ ಸಿಕ್ಕಾಗ, ಪ್ರಕಾಶ್ ರಾಠೋಡ್ ಸಾಹೇಬ್ರಿಗೆ ನೆನಪಿರ್ಬೋದು, 125ನೇ ವರ್ಷದ ಸನ್ನಿವೇಶ ಇದ್ದಾಗ ನಮ್ಮ ಕೆಲವು ಸಚಿವರು ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಫಂಕ್ಷನ್ ಮಾಡೋಣ ಪ್ಯಾಲೇಸ್ ಗ್ರೌಂಡ್ನಲ್ಲಿ, ಸಾವಿರಾರು ಎಲ್ಲ ನಮ್ಮ ಅಭಿವೃದ್ಧಿ ನಿಗಮಗಳಿವೆ ಅಲ್ಲ, ಎಲ್ಲ ಅಭಿವೃದ್ಧಿ ನಿಗಮಗಳಿದೆ, ಫಲಾನುಭವೀಕರಿಸಿ ಒಂದು ಭಾಷಣ ಮಾಡಿಸಿ ಅವರಿಗೆ ಚೆನ್ನಾಗಿ ಊಟ ಮಾಡಿಸಿ ಅವರಿಗೆಲ್ಲ ಪತ್ರಗಳು ಕೊಡೋಣ ಅಂತ ಹೇಳಿದ್ರು. ನಾನು ಒಬ್ಬನೇ ಅದಕ್ಕೆ ವಿರೋಧ ಮಾಡಿದೆ. ನಾನು ಹೇಳಿದೆ ಸಿದ್ದರಾಮಯ್ಯ ಸಾಹೇಬರಿಗೆ, ಸರ್ 125 ವರ್ಷ ಆಗಿದೆ, ಅವರ ಕೊಡುಗೆ ಅಪಾರವಾಗಿದೆ ಆರ್ಥಿಕ ತಜ್ಞರಾಗಿ, ದಯವಿಟ್ಟು ಒಂದು ಸಮಾವೇಶ ಮಾಡಿಬಿಟ್ಟು ಸುಮ್ಮನೆ ಮುಗಿಸೋದು ಬೇಡ, ನೀವು ಸಮಾವೇಶ ಮಾಡಿ 100 ಸಮಾವೇಶ ಮಾಡೋಣ ಬೇಕಿದ್ರೆ, ಆದರೆ ಅವ್ರ ಹೆಸರಲ್ಲಿ ಶಾಶ್ವತವಾಗಿ ಒಂದು ಸ್ಕೂಲ್ ಆಫ್ ಎಕನಾಮಿಕ್ಸ್ ತೆಗಿಬೇಕು ಅಂತ ಪ್ರಸ್ತಾವನೆ ಇಟ್ಟೆ. ಆ ಪ್ರಸ್ತಾವನೆಗೆ ಅವರು ಒಪ್ಕೊಂಡು ಇವತ್ತು ಬೇಸ್ ಅಂತ ಒಂದು ದೊಡ್ಡ ಸಂಸ್ಥೆಯನ್ನು ತೆಗೆದಿದ್ದೇವೆ ನಾವು, ಬಾಬಾ ಸಾಹೇಬ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂದ್ಬಿಟ್ಟು, ಡಾಕ್ಟರ್ BR ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಬೇಸ್ ಅಂದ್ಬಿಟ್ಟು ಒಂದು ದೊಡ್ಡ ಅಕಾಡೆಮಿ. ಇವತ್ತು ಸಾವಿರಾರು ಮಕ್ಕಳು ಇವತ್ತು ಅಲ್ಲಿ ಓದ್ತಾ ಇದ್ದಾರೆ. ಇದು ಯಾಕೆ ಮಾಡಿಸಿದ್ವಿ ಅಂದರೆ, ನಂದೇನಿತ್ತು ಅಂದರೆ, ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಷ್ಟಪಟ್ಟು ಲಂಡನಿಗೆ ಹೋಗಬೇಕಾಗಿತ್ತು, ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋಗಬೇಕಾಗಿತ್ತು, ಆ ಕಷ್ಟ ನಮ್ಮ ಯುವಕರಿಗೆ ನಮ್ಮ ಸಮುದಾಯಗಳಿಗೆ ಬರಬಾರ್ದು ಅಂದ್ಬಿಟ್ಟು ಅವ್ರ ಹೆಸರಲ್ಲಿ ಇಲ್ಲಿ ನಾವು ಮಾಡಿಸಿದಾಗ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಿನ ಏನೇ ಪ್ರೋಗ್ರಾಮ್ ಇದ್ರೂ ಕೂಡ ಅದು ಇಲ್ಲಿ ಬೆಂಗಳೂರಿನಲ್ಲಿ ಅನುಷ್ಠಾನಕ್ಕೆ ತರ್ಬೋದು ಅಂದ್ಬಿಟ್ಟು ಮಾಡಿದ್ದು. ಅಂದರೆ ಗ್ಲೋಬಲ್ ಕೋರ್ಸಸ್ ಆಟ್ ಲೋಕಲ್ ರೇಟ್ಸ್. ಅವಾಗ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಿಗೆ ನನಗೆ ಹೋಗ್ಲಿಕ್ಕೆ ಅವಕಾಶ ಸಿಕ್ತು. ಅವಾಗ ನಮ್ಮ ಜಯಚಂದ್ರ ಸಾಹೇಬರು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಇದ್ದರು. ಇದೆಲ್ಲ ನನಗೆ ಗೊತ್ತಾಗಲ್ಲಪ್ಪ, ಏನೋ ಪ್ರಸ್ತಾವನೆಗೆ ಒಪ್ಪಿಸ್ಬಿಟ್ಟಿದ್ಯಾ ನೀನು ಸಿದ್ದರಾಮಯ್ಯ ಸಾಹೇಬರಿಗೆ ಬಾ ಲಂಡನಿಗೆ ಅಂತ. ಏನು ಸರ್, ಅವಾಗ ಮಿನಿಸ್ಟರ್ ಆಗಿರಲಿಲ್ಲ, MLA ಇದ್ದೆ ನಾನು. ಈಗ ನನಗೆ ಸರ್ ಲಂಡನಿಗೆ ಹೋಗ್ಬೇಕಾದ್ರೆ ನೀವು ಏನು ಸರ್ಕಾರದಿಂದ ಏನಾದರೂ ಸಹಾಯ ಮಾಡ್ತೀರ ಅಂದರೆ, ಸಹಾಯಗೆ ಏನಿಲ್ಲ, ನೀನು ಹಂಗೆ ಬಾ ಅಂದರು. ಹೋದೆ ಸರ್ ಹಂಗೆ. ಅಲ್ಲಿ ಹೋಗಿ ಡೈರೆಕ್ಟರ್ ಆಫ್ ಎಕನಾಮಿಕ್ಸಿಗೆ ಭೇಟಿ ಆದ್ವಿ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಿಗೆ. ಅವ್ರೇನು ಹೇಳಿದ್ರು ಅಂದರೆ, ಅವ್ರು ಕೇಳಿದ್ರು ಏನಪ್ಪ ಏನು ಬೇಕು ಅಂತ. ನಾನು ಹೇಳಿದೆ, ಸರ್, ಒನ್ ಆಫ್ ಅವರ್ ಫೌಂಡಿಂಗ್ ಫಾದರ್ಸ್, ದ ಫಾದರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ಡಾಕ್ಟರ್ BR ಅಂಬೇಡ್ಕರ್ ಈಸ್ ಅನ್ ಅಲ್ಯುಮಿನೈ ಆಫ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, and we would be very grateful and obliged if we can have London School of Economics tie up with the government of Karnataka's higher education department for a school of economics in Bangalore ಅಂತ ಕೇಳಿದ್ರು. ಅವರು ಯು ಆರ್ ಟಾಕಿಂಗ್ ಅಬೌಟ್ BR ಅಂಬೇಡ್ಕರ್ ರೈಟ್ ಅಂತ ಕೇಳಿದ್ರು. ಎಸ್ ಸರ್ ಅಂದರೆ, ಡು ಯು ಹ್ಯಾವ್ ಟೈಮ್ ಅಂತ ಕೇಳಿದ್ರು. ನಾನು ಹೇಳಿದೆ, ಸರ್ ಇಲ್ಲ, ಲಂಡನ್ನಲ್ಲಿ ಯಾರು ನೆಂಟರು ಬೀಗ್ರಂತ ಯಾರಿಲ್ಲ, ನೀವೇನು ಮಾಡೋಕ್ಕೆ ಹೇಳ್ತೀರಿ ಮಾಡ್ತೀವಿ, ಬರ್ರಿ ನಾನು ತೋರಿಸ್ಕೊಡಿ. ನಮಗೆ ಜಯಚಂದ್ರ ಸಾಹೇಬರಿಗೆ ಒಳಗೆ ಕರ್ಕೊಂಡು ಹೋದ್ರು ಸರ್, ಸ್ಕೂಲ್ ಆಫ್ ಎಕನಾಮಿಕ್ಸ್ ಒಳಗೆ. ಎಲ್ಲೋ ಕೊನೆಯಲ್ಲಿ ಕರ್ಕೊಂಡು ಹೋಗಿ ಅದು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಮುಂದೆ ಏನಿರಬೇಕು, ಅಂಬೇಡ್ಕರ್ ಅವರ ಪುತ್ಳಿ ಇದೆ. ಅಂಬೇಡ್ಕರ್ ಅವರ ಪುತ್ಳಿ ಮೇಲೆ ಕಲ್ಲಲ್ಲಿ ಏನು ಕೆತ್ತಿದ್ದಾರೆ ಅಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ ಮೈ ಫಾದರ್ ಆಫ್ ಎಕನಾಮಿಕ್ಸ್ ಅಂದ್ಬಿಟ್ಟು ಯಾರು ಹೇಳಿರಿ ಹೇಳಿಕೆ? ಅಮರ್ತ್ಯ ಸೆನ್ ಅವ್ರದ್ದು, ಹೂ ಇಸ್ ಅ ನೋಬಲ್ ಲಾರೆಟ್. ನಿಮ್ಮ ಅಮರ್ತ್ಯ ಸೆನ್ ಅವ್ರ ಹೇಳಿಕೆಯನ್ನು ಕಲ್ಲಲ್ಲಿ ಕೆತ್ತಿದ್ರು ಟೆಂಪ್ರರಿ ಆಗಲ್ಲಿ. ಯು ಆರ್ ಟಾಕಿಂಗ್ ಅಬೌಟ್ ದಿಸ್ ಜೆಂಟಲ್ಮ್ಯಾನ್ ಅಂತ ಕೇಳಿದ್ರು. ಅಫ್ಕೋರ್ಸ್ ಸರ್ ಅಂತ. ಸೊ ಅಲ್ಲಿ ಪುತ್ಳಿ ಹಾಕ್ತಾರೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ. ಇಲ್ಲಿ ನಮ್ಮ ಯೂನಿವರ್ಸಿಟಿನಲ್ಲಿ ಹಾಕಬೇಕು, ಸೆಂಟ್ರಲ್ ಯೂನಿವರ್ಸಿಟಿನಲ್ಲಿ ಅಂದರೆ ಜಗಳ ಮಾಡಬೇಕು, ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಹಾಕಬೇಕಂದ್ರೆ ಜಗಳ ಮಾಡಬೇಕು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅರಿವಿನ ಕೊರತೆ, ನಮ್ಮ ಇತಿಹಾಸದ ಕೊರತೆ. ಇವತ್ತು ಅಂತ ಒಂದು ದೊಡ್ಡ ಸಂಸ್ಥೆ ಇನಾಗ್ರೇಟ್ ಮಾಡಿದ್ದು ಯಾರು ಗೊತ್ತಾ? ಮನಮೋಹನ್ ಸಿಂಗ್ ಅವ್ರು ಬಂದು ಇನಾಗ್ರೇಷನ್ ಮಾಡಿದ್ದು, ಅದನ್ನು ಫೌಂಡೇಶನ್ ಸ್ಟೋನ್ ಹಾಕಿದ್ದು. ಅದಾದಮೇಲೆ ಮೋದಿ ಅವ್ರು ಬಂದು ಇನಾಗ್ರೇಟ್ ಮಾಡಿ, ಮೋದಿ ಅವ್ರು ದೊಡ್ಡ ಕಲ್ಲು ಹಾಕ್ಯಾರ, ನಮ್ಮ ಸಾಹೇಬ್ರಿಗೆ ಚಿಕ್ಕ ಕಲ್ಲು ಹಾಕ್ಯಾರ. ಈಗ ಕಾನ್ಸೆಪ್ಟ್ ಮಾಡಿದ್ದು ನಾವು, ಕೂಸಿಗೆ ಬೆಳೆಸಿದ್ದು ನಾವು, ಪೋಷಣೆ ನೀಡಿದ್ದು ನಾವು, ಕಲ್ಲು ಮಾತ್ರ ದೊಡ್ಡದಾಗಿ ಅವ್ರು ಹಾಕೊಂಡು ಬಂದಿರೋ. ಇದು ಯಾಕೆ ಹೇಳ್ತಾ ಇದ್ದೆ ಅಂದರೆ, ನೀವು ನಮ್ಮ ಯುವಕರಲ್ಲಿ ಇದು ಜಾಗೃತಿ ಆಗಬೇಕು.
ಇವ್ರು ಬರೇ ನೀವು ಇವಾಗ ಕಾರ್ಮಿಕರ ಬಗ್ಗೆ ಲಲಿತಾ ನಾಯಕ್ ಮೇಡಮ್ ಅವರು ಬೈತಾ ಇದ್ರು ನನಗೆ ಏನು ಮಾಡ್ತಾ ಇಲ್ಲ ಅಂತ. ಇವತ್ತು ಕಾರ್ಮಿಕರು ಇವತ್ತು ಬದುಕಿದ್ದಾರೆ ಅಂದರೆ ನಮ್ಮ ರಾಷ್ಟ್ರದಲ್ಲಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುಣ್ಯ. ಇವತ್ತು ಎಲ್ಲ ಲೇಬರ್ ಲಾನು ತಂದಿದ್ದು ಬಾಬಾ ಸಾಹೇಬ್ರ ಪುಣ್ಯನೇ. ಮಿನಿಮಮ್ ವೇಜಸ್ ಆ್ಯಕ್ಟ್ ತಂದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಪ್ರಾವಿಡೆಂಟ್ ಫಂಡ್ ತಂದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಲೇಬರ್ಸ್ನಲ್ಲಿ ಇನ್ಶೂರೆನ್ಸ್ ತಂದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಇಷ್ಟೊಂದು ಮಹಿಳೆಯರು, ಕಾಂತಾನಾಯಕ್ ಅವರು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಅಧ್ಯಕ್ಷರಾಗಿದ್ದಾರೆ, ಜಲ್ಜಾ ಮೇಡಮ್ ಅವರು MLC ಆಗಿದ್ದಾರೆ, ಸಂಜಯ್ ಇವತ್ತು ಫಸ್ಟ್ ರ್ಯಾಂಕ್ ತಂದಿದ್ದಾರೆ. ಇಷ್ಟೊಂದು ಮಹಿಳೆಯರು ಇಲ್ಲಿ ಕೂತಿದ್ದೀರಾ ಅಂದರೆ ಇದೆಲ್ಲನೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ. ನೀವು ಹೇಳಿದ್ರಿ ಹಿಂದೂ ಕೋಡ್ ಬಿಲ್ ಏನಾದರೂ ಬಂದಿರಲಿಲ್ಲ ಅಂದರೆ ಮಹಿಳೆಯರು ಬರೇ ಕೆಳಗೆ ಏನು ತುಳಿತಕ್ಕೆ ಒಳಗಾಗಿರುವಂಥ ಸಮುದಾಯಗಳ ಮಹಿಳೆಯರಲ್ಲ, ಮಹಿಳೆಯರೇ ಇನ್ ಟೋಟಲ್ ಅವ್ರು ಬ್ರಾಹ್ಮಣರಿರ್ಬೋದು, ಶೂದ್ರಿರ್ಬೋದು, ಇವತ್ತು ಎಲ್ಲರೂ ತಲೆ ಎತ್ತಿ ಕೆಲಸ ಮಾಡ್ತಾ ಇದ್ದಾರೆ, ಒಂದು ಸ್ವಾಭಿಮಾನದ ಬದುಕಿದೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ಅಂತ ಮರಿಬಾರ್ದು ಇವತ್ತು. ಯಾಕಂದರೆ ಅವರು ಹಿಂದೂ ಕೋಡ್ ಬಿಲ್ ಏನಾದರೂ ತಂದಿರಲಿಲ್ಲ ಅಂದರೆ ಮಹಿಳೆಯರಿಗೆ ಅವ್ರಿಗೆ ಇಷ್ಟ ಬಂದಂಗೆ ಅವರಿಗೆ ಪಿತ್ರಾರ್ಜಿತ ಆಸ್ತಿನಲ್ಲಿ ಪಾಲಿರ್ತಾ ಇರಲಿಲ್ಲ, ಅವ್ರಿಗೆ ಇಷ್ಟ ಬಂದವ್ರಿಗೆ ಮದುವೆ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ, ಗಂಡ ಏನು ಮಾಡಿದ್ರೂ ಕೂಡ ಬಿಟ್ಟು ಹೋಗಂಗಿರಲಿಲ್ಲ, ಮಕ್ಕಳಾಗ್ತಾ ಇಲ್ಲ ಅಂದರೆ ಮಕ್ಕಳ ಏನು ದತ್ತು ತೊಗೊಳಂಗಿರಲಿಲ್ಲ. ಆದರೆ ಇವಾಗ ಮಹಿಳೆಯರು ಇವತ್ತು ಮುಂಚೂಣಿನಲ್ಲಿದ್ದಾರೆ. ಇವತ್ತು ನಮ್ಮ ಚಂದ್ರಯಾನ ಮಂಗಳಯಾನ್ನಲ್ಲೆಲ್ಲ ಇವತ್ತು ಹೆಚ್ಚಿನ ಸೈಂಟಿಸ್ಟು ಮಹಿಳೆಯರೇ. ಅವರಿಂದ ಇವತ್ತು ನಾವು ಚಂದ್ರಯಾನ ಮಂಗಳಯಾನ ಮಾಡ್ತಾ ಇದ್ದೀವಿ ಇಸ್ರೋನಲ್ಲಿ. ಇವತ್ತು ಇದೆಲ್ಲನೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ದೂರದೃಷ್ಟಿಯಿಂದ ಅಂತ ನಾವು ಮರ್ತೋಗ್ಬಿಟ್ಟಿದ್ದೇವೆ. ಇವತ್ತು ಪಂಚಾಯತ್ನಲ್ಲಿ ರಿಸರ್ವೇಷನ್ಸು ಎಷ್ಟು ಜನ ಇಲ್ಲಿ ನೋಡ್ತಾ ಇದ್ದೀನಿ, ನಮ್ಮ ಚಿತ್ತಾಪುರಿಂದ ಕೌನ್ಸಿಲರ್ಸ್ ಬಂದಿದ್ದಾರೆ, ಪಂಚಾಯತ್ಗಳು ಮೆಂಬರ್ಗಳು ಬಂದಿದ್ದಾರೆ, ಇವತ್ತು ZP ಮೆಂಬರ್ಸ್ ಬಂದಿದ್ದಾರೆ. ತಾವು ಕೌನ್ಸಿಲಿಗೆ ಹೋಗಿದ್ದೀರಾ, ಅವ್ರಿಗೆ ಅವಕಾಶ ಸಿಕ್ಕಿದೆ. ಖರ್ಗೆ ಸಾಹೇಬ್ರು ಇವತ್ತು AICC ಅಧ್ಯಕ್ಷರಾಗಿದ್ದಾರೆ, ನಾವೆಲ್ಲ ಮಂತ್ರಿಗಳಾಗಿದ್ದೇವೆ. ಅಂದರೆ ಇದೆಲ್ಲನೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದೂರದೃಷ್ಟಿಯಿಂದ ಆಗಿರೋದು. ಇಲ್ದಿದ್ರೆ ನಾವು ರೂಲಿಂಗ್ ಕ್ಲಾಸ್ ವಿ ವುಡ್ ನೆವರ್ ಹ್ಯಾವ್ ಬಿಕಮ್ ರೂಲಿಂಗ್ ಕ್ಲಾಸ್. ಸೊ ಆದ್ದರಿಂದ ಇವಾಗ ಅದನ್ನು ತಿಳ್ಕೊಬೇಕಾಗ್ತದೆ. ಒಂದು ಆ ವ್ಯಕ್ತಿಯ ಇತಿಹಾಸ, ಇನ್ನೂ ಒಂದು ನಮ್ಮ ಸಂವಿಧಾನದ ಇತಿಹಾಸ. ನಮ್ಮ ಸಂವಿಧಾನದ ಇತಿಹಾಸ ಕೂಡ ಭಾಳಷ್ಟು ಜನ ಮರ್ತೋಗ್ಬಿಟ್ಟಿದ್ದಾರೆ. ಈ ಸಂವಿಧಾನ ಹಾಗೆ ಬಂದಿಲ್ಲ, ಸುಮ್ಮನೆ ಬಂದಿಲ್ಲ. ಅದು ಯಾರೋ ಒಬ್ರು ರಾತ್ರಿ ಕಂಡ್ರು ಬೆಳಗ್ಗೆ ಎದ್ದು ಸಂವಿಧಾನ ಬಂದಿಲ್ಲ. ನಿರಂತರವಾಗಿ ಪ್ರಯತ್ನ ಮಾಡಬೇಕಾಗಿತ್ತು. ಆಗ್ತಾನೆ ಯಾವಾಗ ಬ್ರಿಟಿಷವರು ಬಿಟ್ಟು ಹೋದ್ಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ದೇಶ ಅಂತ ಏನೂ ಇರಲಿಲ್ಲ. ದ ಕಾನ್ಸೆಪ್ಟ್ ಆಫ್ ಕಂಟ್ರಿ ವಾಸ್ ನಾಟ್ ದೇರ್. ಅವಾಗ ಸುಮ್ಮನೆ ಎಲ್ಲರೂ ಹೇಳ್ತಾ ಇದ್ರು, ನಮಗೆ ಎಷ್ಟು ಜನ ಇದ್ರು, 571 ಸಣ್ಣ ಪುಟ್ಟ ರಾಜ್ಯಗಳಿದ್ವು. ಇಲ್ಲಿ ಮೈಸೂರು ಒಡೆಯರು, ನಮ್ಮ ಕಡೆ ನಿಜಾಮು, ಇಲ್ಲಿ ಬೇರೆ ಕಡೆ ಮಡ್ರಾಸ್ ಪ್ರೆಸಿಡೆನ್ಸಿ, ಆ ಕಡೆ ಟ್ರಾವೆಂಕೋರು, ಜೂನಾಗಢು ಎಲ್ಲ ಭಾಳಷ್ಟು 571 ರಾಜ್ಯಗಳು, ಸಣ್ಣ ಪುಟ್ಟ ರಾಜರಿದ್ರು. ಇದೆಲ್ಲನೂ ಒಗ್ಗೂಡಿಸಿ ನಮ್ಮಲ್ಲಿರುವಂಥ ವಿಭಿನ್ನತೆ, ವಿಶಿಷ್ಟತೆ ಇವೆಲ್ಲನೂ ಸೇರಿಸಿ ಒಂದೇ ಒಂದು ಸಂವಿಧಾನ ಮಾಡೋದು ಭಾಳ ಕಷ್ಟ ಆಯಿತು. ಈಗ ಜನ ಭಾಳ ಹೇಳ್ತಾರೆ ಸಂವಿಧಾನದ ಅದು ತಿದ್ದುಪಡಿ ಮಾಡಬೇಕು, ಅದು ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತ. ಆದರೆ ಈ ಸಂವಿಧಾನ ಅನುಷ್ಠಾನಕ್ಕೆ ಬರಲಿಕ್ಕೆ, ಅಸ್ತಿತ್ವಕ್ಕೆ ಬರಲಿಕ್ಕೆ 2 ವರ್ಷ 11 ತಿಂಗಳಾಯಿತು. ಪ್ರತಿಯೊಂದು ಆರ್ಟಿಕಲ್ಲು ಡಿಬೇಟ್ ಆಗಿದೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ. ಇಲ್ಲಿ ಸಾಕಷ್ಟು ಜನ ನಮ್ಮ ಯುವಕರು ಕೂತಿದ್ದೀರಾ, ದಯವಿಟ್ಟು ನಿಮಗೆ ಪುರ್ಸತ್ ಸಿಕ್ಕಿದಾಗೆಲ್ಲ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್ ಓದಿ. ಆರ್ಟಿಕಲ್ 370 ಯಾಕೆ ಕಾಶ್ಮೀರಿಗೆ ಸಿಕ್ತು, ಮುಸಲ್ಮಾನರಿಗೆ ರಿಸರ್ವೇಷನ್ ಯಾಕೆ ಸಿಕ್ತು, ದಲಿತರಿಗೆ ರಿಸರ್ವೇಷನ್ ಯಾಕೆ ಸಿಕ್ತು, ಆರ್ಟಿಕಲ್ 371 ಅಂದರೆ ಏನು, ಶೆಡ್ಯೂಲ್ ನೀವು ಹೇಳಿದ್ರಲ್ಲ ಕ್ರಿಮಿನಲ್ ಡಿನೋಟಿಫೈಡ್ ಟ್ರೈಬ್ಸ್ ಅಂದರೆ ಏನು, ಬಂಜಾರಗಳಿಗೆ ಯಾಕೆ ST-ನಲ್ಲಿ ಹಾಕಬೇಕು, ಯಾಕೆ SC-ನಲ್ಲಿ ಹಾಕಬೇಕು, ಎವ್ರಿ ಸಿಂಗಲ್ ಥಿಂಗ್ ಹ್ಯಾಸ್ ಬೀನ್ ಡಿಬೇಟೆಡ್. ಸುಮ್ಮನೆ ಹಾಗೆ ಬಂದಿಲ್ಲ, 4-5 ಸಾವಿರ ತಿದ್ದುಪಡಿಗಳು ಆದಮೇಲೆ ಬಂದಿತ್ತು. ಭಾಳ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, 2ನೇ ವಿಶ್ವ ಯುದ್ಧ ಆದಮೇಲೆ ಭಾಳಷ್ಟು ರಾಷ್ಟ್ರಗಳಿಗೆ ಸ್ವಾತಂತ್ರ್ಯ ಸಿಕ್ತು. ಕೆಲವರಿಗೆ ಫ್ರೆಂಚಿಂದ ಸಿಕ್ತು, ಕೆಲವರಿಗೆ ಬ್ರಿಟಿಷಿಂದ ಸಿಕ್ತು, ಕೆಲವರಿಗೆ ಡಚ್ಚಿಂದ ಸಿಕ್ತು, ಕೆಲವರಿಗೆ ಜಾಪನೀಸಿಂದ ಸಿಕ್ತು. ಹೀಗೆ ಭಾಳಷ್ಟು 35 ರಾಷ್ಟ್ರಗಳಿಗೆ ಸ್ವಾತಂತ್ರ್ಯ ಸಿಕ್ತು. ಆದರೆ 75 ವರ್ಷ ಆದಮೇಲೆ ಉಳ್ಕೊಂಡಿರೋದು ಒಂದೇ ರಾಷ್ಟ್ರ ಪ್ರಜಾಪ್ರಭುತ್ವವಾಗಿ ಅಂದರೆ ಭಾರತ ದೇಶ ಒಂದೇ ಉಳ್ಕೊಂಡಿದ್ದು. ಈ 35 ರಾಷ್ಟ್ರಗಳು ಅವಾಗೇನು ಸ್ವಾತಂತ್ರ್ಯ ಸಿಕ್ಕಿವು, ಎಲ್ಲರೂ ಪ್ರಜಾಪ್ರಭುತ್ವಕ್ಕೆ ದಿಕ್ಕಿನಲ್ಲೇ ಹೋದರು. ಎವ್ರಿಥಿಂಗ್ ವಾಸ್ ಅ ಡೆಮೋಕ್ರಸಿ. ಬಟ್ ಅನ್ಫಾರ್ಚುನೇಟ್ಲಿ ಸಿವಿಲ್ ವಾರ್ ಆದವು, ಮಿಲಿಟ್ರಿ ರೂಲ್ ಬಂತು, ಅಥವಾ ಏನು ಡಿಕ್ಟೇಟರ್ಶಿಪ್ ಬಂತು. ಇವತ್ತು ನಮ್ಮ ದೇಶ ಉಳಿದಿದೆ ಅಂದರೆ ಅದು
ಸಂವಿಧಾನದಿಂದ ಉಳ್ಕೊಂಡಿದೆ. ಇವತ್ತು ಪ್ರಜಾಪ್ರಭುತ್ವ ಯಾಕೆ ಹಾಗೆ ನಾವು ಉಳ್ಕೊಂಡಿರೋದಕ್ಕೆ ಮೂಲ ಕಾರಣ ಅಂದರೆ ನಮ್ಮ ಸಂವಿಧಾನ. ಈ ಸಂವಿಧಾನ ಹಾಗೆ ಬಂದಿಲ್ಲ. ಅಧ್ಯಯನ ಮಾಡಬೇಕಾಗಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಂಗ್ಲೆಂಡು, ಫ್ರಾನ್ಸು, ಐರ್ಲೆಂಡು, ಕೆನಡಾ, ರಷ್ಯಾ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಜಪಾನ್ ಈ ಎಲ್ಲ ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿಬಿಟ್ಟು ಇವತ್ತು ಭಾರತದ ಸಂವಿಧಾನವನ್ನು ಬಂದಿದೆ. ಇವತ್ತು ಸುಮ್ಮನೆ ಹಾಗೆ ಬಂದಿಲ್ಲ ಸರ್. ಇದು ಸುಮ್ಮನೆ ಜನ ಏನಾದರೂ ಹೇಳ್ತಾರೆ. ನೀವೇ ಯೋಚನೆ ಮಾಡಿ, ನಮ್ಮಲ್ಲಿ ಇಷ್ಟು ಧರ್ಮಗಳಿವೆ, 25,000 ಉಪಜಾತಿಗಳಿವೆ. ನಮ್ಮ ಆಹಾರ ಬೇರೆ, ನಮ್ಮ ಉಡುಪು ಬೇರೆ, ನಮ್ಮ ಪದ್ಧತಿಗಳು ಬೇರೆ, ನಮ್ಮ ಗ್ರಂಥಗಳು ಬೇರೆ. ಆದರೂ ಕೂಡ ಇವತ್ತು ನಮ್ಮ ದೇಶ ನಡೀತಾ ಇರೋದು ಬೈಬಲಿಂದ ಅಲ್ಲ, ಕುರಾನಿಂದ ಅಲ್ಲ, ಅಥವಾ ಭಗವದ್ಗೀತೆಯಿಂದ ಇಲ್ಲ. ನಮ್ಮ ದೇಶ ನಡೀತಾ ಇರೋದು ನಮ್ಮ ಸಂವಿಧಾನದಿಂದ. ಅದನ್ನು ತಿಳ್ಕೊಬೇಕಾಗಿದೆ ಜನರು. ಯಾಕಂದರೆ ಈಗ ಏನಾಗ್ತಾ ಇದೆ, ಭಾಳಷ್ಟು ಈಗ ಕಳೆದ ಒಂದು 10-11 ವರ್ಷದಲ್ಲಿ ಏನು ವಕೀಲರು ಈ ಒಂದು ಪದ ಭಾಳಷ್ಟು ಕೇಳ್ತಾ ಇದ್ದೀವಿ. ಏನು ಪದ ಅಂದರೆ ಆ್ಯಂಟಿ ನ್ಯಾಷನಲ್. ಹೌದಾ ಇಲ್ಲ? ದೇಶದ್ರೋಹಿ. ನನಗೆ ಮತ್ತು ಯಾವುದಾದ್ರೂ ಒಂದು ವಿಚಾರಕ್ಕೆ ನಮಗೆ ಆಗ್ತಾ ಇಲ್ಲ, ನಾವು ಅದ್ರ ಬಗ್ಗೆ ಪ್ರತಿಪಾದನೆ ಮಾಡಿದ್ರೆ ನೀನು ದೇಶದ್ರೋಹಿ ಅಂತ ಇದೆ. ನಿಮ್ಮ ಗ್ರಂಥದ ಬಗ್ಗೆ ಏನಾದರೂ ಲೋಪ ಇದ್ದರೆ ನೀನು ದೇಶದ್ರೋಹಿ ಅಂತ ಇದೆ. RSS ವಿಚಾರ ಏನಾದರೂ ಪ್ರಸ್ತಾಪ ಮಾಡಿದ್ರೆ ನೀವು ದೇಶದ್ರೋಹಿ ಅಂತ. ಹೀಗೆ ನೀವು ಹೇಳಿದ್ರಲ್ಲ, ನೀವು ಯಾವುದು ಮಸಾಕರ್ ಬಗ್ಗೆ, ಮಾನ್ಗಢ್ ಮಸಾಕರು, ಮತ್ತು ನೀವು ಅದಕ್ಕಿಂತ ಮುಂಚೆ ಪ್ರಸ್ತಾಪ ಮಾಡಿದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಂಡೇಲ್ಖಂಡ್ ಹೋರಾಟ ಇದ್ರ ಸರ್ RSS ಅವರು? ಅದರಲ್ಲಿ ನೀವಿದ್ರಿ, RSS ಎಲ್ಲಿದ್ರು? ಆದರೆ ಅವ್ರ ಹತ್ರ ದೇಶದ್ರೋಹಿ ಪಾಠಗಳನ್ನು, ದೇಶಭಕ್ತಿ ಪಾಠಗಳನ್ನು ಕೇಳಬೇಕಾಗಿದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇದಿರಲಿಲ್ಲ, ದಾಂಡಿ ಮಾರ್ಚ್ ಮಾಡಬೇಕಾದ್ರೆ ಇರಲಿಲ್ಲ, ಸೈಮನ್ ಗೋ ಬ್ಯಾಕ್ ಘೋಷಣೆ ಕೂಗ್ದಾಗಿರಲಿಲ್ಲ, ರೌಂಡ್ ಟೇಬಲ್ಗಳು ಮಾಡ್ದಾಗಿರಲಿಲ್ಲ, ಇಂಡಿಯಾ ಪಾಕಿಸ್ತಾನ ವಿಭಜನೆ ಆದಾಗಿರಲಿಲ್ಲ, ಇಂಡಿಯಾ ಪಾಕಿಸ್ತಾನ ಜೊತೆ ಯುದ್ಧ ಆದಾಗಿರಲಿಲ್ಲ, ಇಂಡಿಯಾ ಚೈನಾ ಯುದ್ಧ ಆದಾಗಿರಲಿಲ್ಲ, ಸಂವಿಧಾನ ಅನುಷ್ಠಾನಕ್ಕೆ ಬರಬೇಕಾದ್ರೆ ಇರಲಿಲ್ಲ. ಆದರೂ ಕೂಡ ಅವ್ರ ದೇಶಭಕ್ತರು, ನಾವೆಲ್ಲ ದೇಶದ್ರೋಹಿಗಳು. ಅವ್ರಿಗೆ ಯಾಕೆ ನಮಗೆ ಆಗಲ್ಲ ಅಂದರೆ, ಆ ಆಲೋಚನೆಗಳಲ್ಲಿ ನಮಗೆ ಜಾಗನೇ ಇಲ್ಲ. ಆ ಆಲೋಚನೆಗಳಲ್ಲಿ ನೀವು ಲೆಕ್ಕಕ್ಕೆ ಇಲ್ಲ. ಯು ಆರ್ ನಾಟ್ ದೇರ್. ನಮ್ಮ ತತ್ವ ಸಿದ್ಧಾಂತದಲ್ಲಿ ಸಂತ್ ಸೇವಾಲಾಲ್ ಅವರು ಇದ್ದಾರೆ, ಬಸವಣ್ಣನವರು ಇದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ. ಯಾರಾದರೂ ಒಂದು RSS ಅವರ ಹೆಸರಲ್ಲಿ ಬಾಯಿನಲ್ಲಿ ಸಂತ್ ಸೇವಾಲಾಲ್ ಅವ್ರ ಹೆಸರು ಕೇಳಿದ್ದೀರೇನು ಸರ್? ಬಸವಣ್ಣ ಅವ್ರ ಹೆಸರು ಕೇಳಿದ್ದೀರಾ? ಬುದ್ಧನ ಹೆಸರು ಕೇಳಿದ್ದೀರಾ? ಅವರಿಗೂ ದಶಾವತಾರ ಅಂತ ನೀವು ಹೇಳ್ದಂಗೆ ಮಾಡಿಬಿಟ್ಟು ಅದ್ರಿಗೂ ಹೈಜಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇವತ್ತು ಅವ್ರು ಹೇಳ್ತಾ ಇದ್ದಾರೆ, ನಾವೇನಾದರೂ ಹೇಳಿದ್ರೆ ಇಲ್ಲ ನೀವು ದೇಶದ್ರೋಹಿ ಅಂತ ಹೇಳ್ಬಿಡ್ತಾರೆ. ಇದನ್ನೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾಷಣದಲ್ಲಿ ಹೇಳಿದ್ದಾರೆ. November 25, 1945 ಕೊನೆಯ ಭಾಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ದಯವಿಟ್ಟು ಓದಬೇಕು ತಾವೆಲ್ಲರೂ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾರೆ ಹೂ ಈಸ್ ಆನ್ ಆ್ಯಂಟಿ ನ್ಯಾಷನಲ್ ಅಂತ. ಬಾಬಾ ಸಾಹೇಬ್ರು ಅಂತಾರೆ, ಹಿಂದೆ ನಮಗೆ ಸಂವಿಧಾನ ಇರಲಿಲ್ಲ, ಈಗ ಸಂವಿಧಾನ ಇದೆ. ನಾವು ಒಂದು ರಾಷ್ಟ್ರವಾಗಿ ನಾವೆಲ್ಲರೂ ಒಗ್ಗೂಡಿದ್ದೇವೆ. ನಮ್ಮಲ್ಲಿ ವಿಭಿನ್ನತೆ ಇದೆ, ವಿಶಿಷ್ಟತೆಗಳಿದೆ, ನಮ್ಮ ಆಚರಣೆಗಳು ಬೇರೆ ಇದೆ, ವೈವಿಧ್ಯತೆ ಇದೆ. ಈ ವೈವಿಧ್ಯತೆಯನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು. ಯಾವುದಾದ್ರೂ ತತ್ವ ಸಿದ್ಧಾಂತ ಅಥವಾ ವ್ಯಕ್ತಿ ನಮ್ಮಲ್ಲೇ ಜಗಳ ಹಚ್ತಾರೆ, ಜಾತಿ ಹೆಸರು ಮೇಲೆ, ಧರ್ಮದ ಹೆಸರು ಮೇಲೆ ಅಸೂಯೆ ಉಂಟು ಮಾಡ್ತಾರೆ, ಆ ವ್ಯಕ್ತಿ ಮತ್ತು ಆ ತತ್ವ, ಆ ಸಿದ್ಧಾಂತ ಆ್ಯಂಟಿ ನ್ಯಾಷನಲ್ ಅಂತ ಹೇಳ್ತಾರೆ ಅವರು. ಯಾರು ನಮ್ಮಲ್ಲೇ ಜಗಳ ಹಚ್ತಾರಲ್ಲ, ಇನ್ ದ ನೇಮ್ ಆಫ್ ರಿಲಿಜಿಯನ್, ಇನ್ ದ ನೇಮ್ ಆಫ್ ಕಾಸ್ಟ್, ಇನ್ ದ ನೇಮ್ ಆಫ್ ಜೆಲಸಿ, ಅಂಥವ್ರಿಗೆ ದೂರ ಇಡಬೇಕು ನಾವು. ಧರ್ಮ ಆಧಾರದ ಮೇಲೆ ನಾವು ರಾಷ್ಟ್ರವನ್ನು ಕಟ್ಟಿದ್ರೆ, ಇಫ್ ಯು ಪ್ಲೇಸ್ ಕ್ರೀಡ್ ಅಬವ್ ಕಂಟ್ರಿ, ಅವರ್ ಕಂಟ್ರಿ ವಿಲ್ ಲೂಸ್ ಇಟ್ಸ್ ಫ್ರೀಡಮ್ ಫಾರ್ ಅ ಸೆಕೆಂಡ್ ಟೈಮ್ ಬಿಕಾಸ್ ಆಫ್ ದೀಸ್ ಆ್ಯಂಟಿ ನ್ಯಾಷನಲ್ಸ್ ಅಂತ ಹೇಳ್ತಾರೆ. ಇವತ್ತು ಜಾತಿ ರಾಜಕಾರಣ ಯಾರು ಮಾಡ್ತಾ ಇರೋದು? ಧರ್ಮದ ರಾಜಕಾರಣ ಯಾರು ಮಾಡ್ತಾ ಇರೋದು? ನಮ್ಮ ಸಮಾಜದಲ್ಲಿ ಒಡಗ್ತಾ ಇರೋದು ಯಾರು? ನಾವು ಮೇಲೆ ನೀವು ಕೆಳಗೆ ಅಂತ ಹೇಳ್ತಾ ಇರೋರು ಯಾರು? ಆ ಆಲೋಚನೆ ಸರಿ ಇಲ್ಲ ಅಂದರೆ ನೀವು ದೇಶದ್ರೋಹಿ ಅಂತ ಹೇಳ್ತಾ ಇರೋದು ಯಾರು? ಅದನ್ನು ನೀವು ಯೋಚನೆ ಮಾಡಬೇಕು. ಈಗ ನೀವು ಹೇಳಿದಾಗೆ ನಮ್ಮದಂತೂ ಜವಾಬ್ದಾರಿ ಇದೆ, ನಾವು ಮಾಡ್ತೀವಿ. ನೀವು ಹಿಂದೆ ಕೂತಿದ್ದೀರಲ್ಲ ನೀವು ಯುವಕರು, ನಿಮ್ಮ ಫ್ಯೂಚರ್ ಯೋಚನೆ ಮಾಡಿ. ಇವೆಲ್ಲ ಈ ಧರ್ಮ ರಕ್ಷಣೆ, ಗೋರಕ್ಷಣೆ, ಇವೆಲ್ಲ ಘೋಷಣೆಗಳೆಲ್ಲ ತಳವಾರಿಟ್ಕೊಂಡು ಓಡಾಡೋದೆಲ್ಲ ಬರೀ ಬಡವ್ರ ಮಕ್ಕಳಿಗೆ. ಯಾವ ಶ್ರೀಮಂತರ ಮಕ್ಕಳು ಮಾಡಲ್ಲ, ಯಾವ RSS ಅವ್ರ ಮಕ್ಕಳು ಮಾಡಲ್ಲ, ಯಾವ BJP ನಾಯಕರ ಮಕ್ಕಳು ಮಾಡಲ್ಲ. ನಾನು ಇದು ಯಾವಾಗಲೂ ಹೇಳ್ತೀನಿ, 10 ಸರಿ ಪ್ರತಿಪಾದನೆ ಮಾಡ್ತಾ ಇದ್ದೀನಿ ಇದನ್ನು. ಇದು ಯಾಕಂದರೆ ನಮ್ಮ ಯುವಕರಲ್ಲಿ ಇದು ಜಾಗೃತಿ ಬರೋದಿಲ್ಲ ಅಂದರೆ ಕಷ್ಟ ಆಗುತ್ತೆ. ನೀವೇ ನೋಡಿ ಅಪ್ಪ, ಈಗ ಹೋಲಿಕೆ ಮಾಡೋಣ. ಸುಮ್ಮನೆ ನಾನು ಉಡಾಫೆಯಾಗಿ ಮಾತಾಡೋದು ಬೇಡ ಯಾರು ಇಲ್ಲಿ. ನಮ್ಮ
ರಾಜ್ಯ BJP ನಾಯಕರ ಮಕ್ಕಳು ಏನು ಮಾಡ್ತಾರೆ? ಯಾರಿಗಾದ್ರೂ ಒಬ್ಬರನ್ನ ಕೇಸರಿ ಶಾಲ್ ಹಾಕ್ಕೊಂಡು RSS ಶಾಖೆನಲ್ಲಿ ನೋಡಿದ್ದೀರಾ ಸರ್? ಮೇಡಮ್, ನೀವು ನೋಡಿದ್ದೀರಾ? ಗೌಮೂತ್ರ ಸೇವನೆ ಮಾಡೋದು ನೋಡಿದ್ದೀರಾ? ಸಗಣಿ ತಿನ್ನೋದು ನೋಡಿದ್ದೀರಾ? ಗೋರಕ್ಷಣೆ ಮಾಡೋದು ನೋಡಿದ್ದೀರಾ? ನೀವನ್ನ ನೋಡಿದ್ದೀರೇನಪ್ಪ? ಇಲ್ಲ. ಮತ್ತು ಏನಕ್ಕೆ ಪ್ರತಿಪಾದನೆ ಮಾಡ್ತಾರೆ? ಅವರು ಯಾರೋ ಒಬ್ಬರು BJP ಅವ್ರು ನಾನು ಕೇಳಿದ್ರು ಒಂದು ಸರಿ, ಪ್ರಿಯಾಂಕ್ ನೀನು ಹೇಳ್ತಿಲ್ಲಪ್ಪ ಇಷ್ಟೆಲ್ಲ ಮಾಡ್ತೀರ, ನಿನ್ನ ಮಕ್ಳು ಏನು ಮಾಡ್ತಾರೆ? ನನ್ನ ಮಕ್ಳಿಗೆ ನಾನು ಚೆನ್ನಾಗಿ ಓದಿಸ್ತಾ ಇದ್ದೀನಪ್ಪ, ನನ್ನ ಮಕ್ಕಳಿಗೆ ನಾನು ಒಳ್ಳೆ ಯೂನಿವರ್ಸಿಟಿಗೆ ಕಳಿಸ್ಬೇಕಂತ ಇದ್ದೀನಿ, ನನ್ನ ಮಕ್ಕಳಿಗೆ ನಾನು ಸಾಧ್ಯ ಆದರೆ ಫಾರಿನಿಗೂ ಕಳಿಸ್ಬೇಕಂತ ಇದ್ದೀನಿ. ಆದರೆ ನನ್ನ ಮಕ್ಕಳಿಗೆ ನಾನೇನು ಬಯಸ್ತಾ ಇದ್ದೀನಿ ಅದೇ ನಾನು ನಿಮಗೂ ಬಯಸ್ತಾ ಇದ್ದೀನಿ. ನೀವು ಫಾರಿನಿಗೆ ಹೋಗಬೇಕು, ನೀವು ಸರ್ಕಾರಿ ನೌಕರಿ ಸಿಗಬೇಕು, ನೀವು IAS ಆಗಬೇಕು, IPS ಆಗಬೇಕು, ಫಾರಿನ್ ಸರ್ವಿಸಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು. ಆದರೆ ಹಂಗಲ್ಲ, ಬಡವ್ರ ಮಕ್ಕಳು, ಶೋಷಿತರ ಮಕ್ಕಳಿಗೆ ಶಾಲ್ ಹಚ್ಚಬೇಕು, ಗೋರಕ್ಷಣೆ ಕೊಡಬೇಕು, ಅವ್ರ ಮಕ್ಕಳಿಗೆ ಫಾರಿನ್ ಕಳಿಸ್ಬೇಕು, ಬಿಸ್ನೆಸ್ ಮಾಡಬೇಕು, ಸ್ಟಾರ್ಟಪ್ಗಳು ಮಾಡಬೇಕು. ನಮ್ಮ ಮಕ್ಕಳು ಬೀದಿನಲ್ಲಿ ಧರ್ಮ ರಕ್ಷಣೆ ಗೋರಕ್ಷಣೆಗೆ ಓಡಾಡಬೇಕು. ಇದನ್ನು ನಮ್ಮ ಯುವಕರು ತಿಳ್ಕೊಂಡ್ರೆ ಸಾಕಾಗಿದೆ. ಕೊನೆಯದಾಗಿ ಮೊನ್ನೆ ಅಮಿತ್ ಶಾ ಅವರು ಒಂದು ಮಾತು ಹೇಳ್ತಾರೆ ಪಾರ್ಲಿಮೆಂಟ್ನಲ್ಲಿ. ಏನಂತ ಹೇಳ್ತಾರೆ ಅಂದರೆ, ಇತ್ತೀಚೆಗೆ ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಅಂಬೇಡ್ಕರ್ ಅವ್ರ ಹೆಸರು ಹೇಳೋದು. ನೀವು ಎಷ್ಟು ಸರಿ ಅಂಬೇಡ್ಕರ್ ಹೆಸರು ಜಪಿಸ್ತಾ ಇದ್ದೀರಾ ಅಷ್ಟೇ ಸರಿ ನೀವು ದೇವರ ಹೆಸರು ಜಪಿಸ್ಬಿಟ್ಟಿದ್ದಿದ್ರೆ ನಿಮ್ಗೆ ಮೋಕ್ಷ ಸಿಗ್ತಾ ಇತ್ತಲ್ಲ ಸ್ವಾಮಿ ಅಂತ ಆನ್ ರೆಕಾರ್ಡ್ ಆನ್ ದ ಫ್ಲೋರ್ ಆಫ್ ಪಾರ್ಲಿಮೆಂಟ್ ಹೇಳಿದೆ. ಅದಕ್ಕೆ ನಾನು ಹೇಳಿದೆ ಅವರಿಗೆ, ಮೀಡಿಯಾದವ್ರಿಗೆ ಕೇಳಿದಾಗ ನನಗೆ, ಇಲ್ಲಪ್ಪ ದೇವ್ರ ಹೆಸರು ಜಪಿಸಿದ್ರೆ ನನಗೆ ಮೋಕ್ಷ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಸ್ವರ್ಗ ಇದೆಯೋ ನರಕ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಜಪಿಸಿದ್ರೆ ಇದೇ ಭೂಲೋಕದಲ್ಲಿ ನಾನು ಜೀವಂತ ಇದ್ದಾಗ ಒಂದು ಸ್ವಾಭಿಮಾನದ ಬದುಕನ್ನು ನನಗೆ ಸಿಗುತ್ತೆ ಅಂತ. ನೋಡಿ ಯಾವ ರೀತಿ ಅವ್ರಿಗೆ ಅಸೂಯೆ, ಯಾವ ರೀತಿ ಅವರು ದಿಕ್ ತಪ್ಪಿಸೋದ್ರಲ್ಲಿ ಏನು ನಿಪುಣರಾಗ್ಬಿಟ್ಟಿದ್ದಾರೆ ಅವರು. ಸೊ ಆದ್ದರಿಂದ ಈ ಧರ್ಮದ ನಶೆ ಏನು ಅವ್ರು ಕೊಡ್ತಾ ಇದ್ದಾರೆ ಅದರಲ್ಲಿ ದಯವಿಟ್ಟು ಬೀಳಕ್ಕೆ ಹೋಗ್ಬಿಡಿ. ನಮ್ಮ ಇತಿಹಾಸ ತಿಳ್ಕೊಳ್ಳೋಣ. ನಾವು ಹೇಳ್ದಂಗೆ ಗೋ ಬ್ಯಾಕ್ ಹೋಮ್. ಐ ವುಡ್ ಸಜೆಸ್ಟ್ ವಿ ಗೋ ಬ್ಯಾಕ್ ಟು ಅವರ್ ರೂಟ್ಸ್. ನಮ್ಮ ಈಗ ಭಾಳಷ್ಟು ಜನ ಈಗ ಫ್ಯಾಷನ್ ಆಗಿಬಿಟ್ಟಿದೆ. ಈಗ ನೋಡಿದ್ರಲ್ಲ ಮಹಾರಾಷ್ಟ್ರ ಯಾವುದೋ ಒಂದು ಪಿಕ್ಚರ್ ರಿಲೀಸ್ ಆಗಿತ್ತು, ಯಾವುದೋ ಅದು ಮರಾಠ ಇದ್ರದ್ದು ಚಾವ ಅದು ರಿಲೀಸ್ ಆಗಿದ್ದಕ್ಕೆ ಔರಂಗಜೇಬಿಗೆ ಕಿತ್ಕೊಂಡು ಹೋಗ್ಬೇಕು, ಅದು ಯಾವುದೋ ಸಮಾಧಿಗಿನ ನೆಲಸಮ ಮಾಡಬೇಕು ಅಂತ. ಅವ್ನು ಸತ್ತಿದ್ದು 450 ವರ್ಷ ಆಯಿತು. ಆ ಔರಂಗಜೇಬ್ ಸತ್ತ ಮೇಲೆ ಮರಾಠರು 113 ವರ್ಷ ಆಳಿದ್ರು, ಅವರೇ ಸಮಾಧಿನ ಕೆಡಲಿಕ್ಕೆ ಹೋಗಿಲ್ಲ. ಇಡೀ ನಮ್ಮ ಸ್ವಲ್ಪ ದಯವಿಟ್ಟು ಗಮನಿಸ್ಬೇಕು. ಎಲ್ಲ ಅಮೇರಿಕಾ ಅವರು, ಜರ್ಮನಿ ಅವರು, ಚೈನಾದವರು, ಜಪಾನ್ದವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಔರಂಗಜೇಬ್ ಬಗ್ಗೆ ಮಾತಾಡ್ತೇವೆ, ಗೋರಿ ಬಗ್ಗೆ ಮಾತಾಡ್ತೇವೆ. ಏನಂತ ನಾಯಕರು ನಮ್ಮ ಮಕ್ಕಳಿಗೆ ಔರಂಗಜೇಬ್ ಹತ್ರ ಕಳಿಸ್ಬೇಕಾ? ಏನು ಮುಂದಿನ ದಶಕದಲ್ಲಿ ಯಾವ ರೀತಿ ಇದು ಮುಂದೆ ಆಗ್ಬೇಕಂತ ವಿಜ್ಞಾನ ಅದೆಲ್ಲ ಏನಿಲ್ಲ ಇವ್ರದ್ದು. ನೀವು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ಸಿನ ಇದು ತೆಗೆದು ನೋಡಿ ಪುಟಗಳು. ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಂದರೆ ಇದು ಶತಮಾನದಿಂದ ನಡ್ಕೊಂಡು ಬರ್ತಾ ಇರೋದು. ಇಟ್ ಈಸ್ ಅ ಕಾನ್ಫ್ಲುಯೆನ್ಸ್ ಆಫ್ ದ ಬೆಸ್ಟ್ ಇಂಡಿಯನ್ ಸೈಂಟಿಸ್ಟ್ಸ್. ಅವರಲ್ಲಿ ಸೇರಿಬಿಟ್ಟು ಪ್ರತಿ ವರ್ಷ ಮುಂದಿನ 3-4 ವರ್ಷ 5 ವರ್ಷ ಯಾವ ದಿಕ್ಕಿನಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಬೇಕು ಅಂತ ಇದೆ. ಶತಮಾನದಿಂದ ನಡ್ಕೊಂಡು ಬಂದಿದೆ. ಆದರೆ ಕಳೆದ 1 ದಶಕದಲ್ಲಿ ಚರ್ಚೆ ಏನಾಗ್ತಾ ಇದೆ ಅಂದರೆ, ಆ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಹೋಗಿ ಮಹಾಭಾರತದಲ್ಲಿ ಕರ್ಣ ಏನಿದ್ದ ಅವ ಟೆಸ್ಟ್ ಟ್ಯೂಬ್ ಬೇಬಿ ಅಂತ. ಫಸ್ಟ್ ಪ್ಲಾಸ್ಟಿಕ್ ಸರ್ಜರಿ ಆಗಿದ್ದು ಗಣೇಶಂದಂತೆ. ನೀವು ನಗ್ತಾ ಇದ್ದೀರಾ. ಇದು ಯಾರಾದರೂ ಬೇರೆಯವ್ರು ಹೇಳಿದರೆ ನೀವು ನಗ್ಬೋದಾಗಿತ್ತು. ದೇಶದ ಪ್ರಧಾನಮಂತ್ರಿ ಎಲ್ಲಿ? ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನಲ್ಲಿ. ಎಲ್ಲಿ ನಮ್ಮ ದೇಶದ ನಮ್ಮ ಮುಂದಿನ ಪೀಳಿದ ವೈಜ್ಞಾನಿಕ ಮನೋಭಾವನೆ ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿತ್ತು. ಪುಷ್ಪಕ್ ವಿಮಾನ ಬಗ್ಗೆ ಮಾತಾಡಿ ಅಂತಾರೆ. ದ್ವಾರಕಾ ಸಿಕ್ಕಿದೆ ಯಾರಿಗೆ ಸಿಕ್ಕಿದೆ ಸರ್? ಸ್ವರ್ಗ ಅಂತ ಹೇಳ್ತಾರಲ್ಲ. ಈಗ ನೀವೇ ಹೇಳಿ, ನೀವೆಲ್ಲ ನಮ್ಮ ಎಷ್ಟೊಂದು ಜನ ನಮ್ಮ ಇಲ್ಲಿ ಪೋಷಕರು ಇದ್ದೀರಾ, ನಿಮ್ಮ ಮಕ್ಕಳಿಗೆ ಓದ್ಬಿಟ್ಟು IITಗೆ ಹೋಗ್ಬೇಕಂತ ಆಸೆ ಇದೆಯಾ? ಇಲ್ಲ ಹೇಳಿ. IITನಲ್ಲಿ ಹೋಗ್ಬೇಕು, IIIT ಬೇಕು. ನಿಮ್ಮ IIT ಚೆನ್ನೈ ಡೈರೆಕ್ಟರ್ ಏನು ಹೇಳ್ತಾನೆ ಅಂದರೆ, ಗೋಮೂತ್ರ ಕುಡಿದ್ರೆ ಸರ್ 15 ನಿಮಿಷದಲ್ಲಿ ಫೀವರ್ ಹೋಗುತ್ತೆ ಅಂತ. ಏನು ಹೇಳೋದಪ್ಪ ಇಂಥವ್ರಿಗೆ? ನಮ್ಮ ಹೆಲ್ತ್ ಮಿನಿಸ್ಟರು, ಕೇಂದ್ರದ ಹೆಲ್ತ್ ಮಿನಿಸ್ಟರು ಆ ಬಾಬಾ ರಾಮದೇವ್ ಫ್ರಾಡ್ ಪಕ್ಕ ಕುತ್ಕೊಂಡು ಕರೋನಿಲ್ ಲಾಂಚ್ ಮಾಡ್ತಾನೆ. ಮತ್ತು ವ್ಯಾಕ್ಸಿನ್ ಏನಕ್ಕೆ ಬೇಕಾಗಿತ್ತಪ್ಪ? ಜಾಗ್ಟೆ ಹೊಡಿರಿ, ದೀಪ ಹಚ್ಚಿರಿ ಅಂದ್ಬಿಟ್ಟು ಇಡೀ ದೇಶಕ್ಕೆ ಮೋಡಿ ಮಾಡಿದ್ರಲ್ಲ ಸರ್.
ನಮ್ಮ ಭವಿಷ್ಯ? ನೀವು ಯೋಚನೆ ಮಾಡಿ. ನಮ್ಮ ಯುವಕರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗ್ರೂಮಿಂಗ್ ಸೈಂಟಿಫಿಕ್ ಟೆಂಪರ್ ಇಸ್ ದ ಡ್ಯೂಟಿ ಆಫ್ ದ ಗೌರ್ಮೆಂಟ್ ಅಂತ ಅದನ್ನೂ ಕೂಡ ಸಂವಿಧಾನದಲ್ಲಿ ಹಾಕ್ಬಿಟ್ಟಿದ್ದಾರೆ. ಆದರೆ ನಾವು ಮಾಡ್ತಾ ಇರೋದೇನು? ಸೊ ಅದರಿಂದ ಹೇಳಬೇಕಾದ್ರೆ ಭಾಳಷ್ಟಿದೆ. ದಯವಿಟ್ಟು ನಮ್ಮ ಯುವಕರಿಗೆ ಈ ಧರ್ಮದ ನಶೆ, ಈ ಪ್ರಚೋದನೆ ಭಾಷಣದ ಬಗ್ಗೆ ಎಲ್ಲ ಹಿಂದೆ ಹೋಗಬೇಡಿ. ನಾನು ಹೇಳ್ದಂಗೆ ನಮ್ಮ ಇತಿಹಾಸನ ತಿಳ್ಕೊಳ್ಳಿ. ಸುಮ್ಮನೆ ಇವರೆಲ್ಲ ಬಂದು ಮಂದಿರು ಮಸ್ಜಿದ್ ಅಂತ ಹೇಳ್ತಾರೆ. ನೀವು ಯಾವುದೇ ಮಸ್ಜಿದ್ ತೆಗೆದ್ರೂ ಮಂದಿರ ಸಿಗ್ತದೆ, ಯಾವುದೇ ಮಂದಿರ ತೆಗೆದ್ರೂ ನಿಮಗೆ ಅಲ್ಲಿ ಬೌದ್ಧ ಸ್ತೂಪನೋ ಜೈನ್ ಸ್ತೂಪನೋ ಸಿಗ್ತದೆ. ಅದ್ರ ಹಿಂದಿನ ಇತಿಹಾಸ ನನಗೆ ಗೊತ್ತಿಲ್ಲ. ಅದು ಕೆಡಿದ್ರೆ ಇನ್ನೇನು ಸಿಗುತ್ತೆ ಯಾರಿಗೆ ಗೊತ್ತಿದೆ? ಹೇಗೆ ಗೊತ್ತಿದೆ? ಆದ್ದರಿಂದ ನಾವು ಮುಂದೆ ನೋಡಬೇಕೇ ವಿನಃ ಹಿಂದಕ್ಕೆ ಮತ್ತೆ ಹೋಗಬಾರ್ದು. ಇವೆಲ್ಲನೂ ಕೂಡ ಈಗ 75 ವರ್ಷ ನಡ್ಕೊಂಡು ಬಂದಿದ್ದೀವಿ. 3000 ವರ್ಷದ ಇತಿಹಾಸ ಈ ಹಿಂದೂ ಧರ್ಮದಿದೆ. ಅವಾಗಿದ್ರ ಇವರೆಲ್ಲ 3000 ವರ್ಷದಿಂದ ಇವರೇ ಇದ್ರಾ? ಇದೇ ಅಮಿತ್ ಶಾ ಇದ್ರಾ? ಇದೇ ಮೋದಿ ಇದ್ರಾ? ಇರ್ಲಾರ್ದಾಗ ಸಡನ್ನಾಗಿ ಹಿಂದೂ ಖತ್ರೆ ಮೇ ಅವ್ರ ಖತ್ರೆ ಮೇ ಇದ್ದಾಗ ಹಿಂದೂ ಖತ್ರೆ ಮೇ ಅಂತಾರೆ ಅಷ್ಟೇ. ಈಗ ಮೊನ್ನೆ ನೀವೆಲ್ಲ ಲಾಸ್ಟ್ ಮುಗಿಸ್ತೀರಿ. ಈಗ ಮೊನ್ನೆ ನೀವೇ ನೋಡಿ, ಬಸವಣ್ಣ ಈಗ ಮೊನ್ನೆ ವೀರಶೈವ ಲಿಂಗಾಯತದ್ದು ಒಂದು ಸಮಾವೇಶ ಆಯಿತು. ಎಲ್ಲಿ ತುಮಕೂರು ದಾವಣಗೆರೆನೋ, ಇಲ್ಲ ಈ ತುಮಕೂರು ದಾವಣಗೆರೆ, ನನಗೆ ಸರಿಯಾಗಿ ನೆನಪಿಲ್ಲ. ಅಲ್ಲಿ ಭಾಳ ಸ್ಪಷ್ಟವಾಗಿ ಒಂದು ಡಿಸಿಷನ್ ತಗೊಂಡಿದ್ದಾರೆ. ನಾವು ಬಸವಣ್ಣನವರ ನಾವು ಅನ್ವಯಿಗಳು ಈ ಕಾಸ್ಟ್ ಸೆನ್ಸಸ್ ಬಂದಾಗ ದಯವಿಟ್ಟು ಯಾರು ಹಿಂದೂ ಅಂತ ಬರ್ಸ್ಬೇಡಿ, ವೀರಶೈವ ಲಿಂಗಾಯತ ಅಂತ ಬರ್ಸಿ ಅಂತ ಅವ್ರು ಹೇಳ್ತಾರೆ. ಮತ್ತು ಇವಾಗ ಈ ಹಿಂದೂ ಹುಳಿಗುಳ್ಳದು ಏನಾಗುತ್ತೆ ಕತೆ? ಮತ್ತೆ ನಿಮ್ಮ ಯತ್ನಾಳವರು, ನಿಮ್ಮ ವಿಜಯೇಂದ್ರ ಅವರು, CT ರವಿ ಇವ್ರದ್ದೆಲ್ಲ ಕತೆ ಏನು ಸರ್? ಮತ್ತೀಗ ಮುಂದೆ ಅವರೇ ಹೇಳ್ತಾ ಇದ್ದಾರೆ ಹಿಂದೂಯಿಂದ ಹೊರಗೆ ಬರಬೇಕು ಅಂತ. ಇವೆಲ್ಲ ಬಿಟ್ಬಿಡಿ. ನಮಗೆ ಬೇಕಾಗಿರೋದು ಬುದ್ಧ ತತ್ವ, ಬಸವ ತತ್ವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ. ಅವರ್ ರಿಲಿಜನ್ ಇಸ್ ಕಾನ್ಸ್ಟಿಟ್ಯೂಷನ್ ಅಷ್ಟೇ. ಅದನ್ನು ಮುಂದಿಟ್ಕೊಂಡು ನಮ್ಮ ಯುವಕರು ಹೋದರೆ ನಿಜವಾಗ್ಲೂ ಒಂದು ಪ್ರಬುದ್ಧ ಭಾರತ ಕಟ್ಟಬಹುದು. ಈ ಹಾಡದಲ್ಲೆಲ್ಲ ಅದೇ ಇತ್ತು, ಪ್ರಬುದ್ಧ ಭಾರತದ ನಿರ್ಮಾಣ. ಯಾರು ಸಮೃದ್ಧ ಭಾರತ ಅಂದಿಲ್ಲ, ಪ್ರಬುದ್ಧ ಭಾರತ ಅಂತಾರೆ. ಪ್ರಬುದ್ಧತೆ ಇದ್ದರೆ ಸಮೃದ್ಧ ಭಾರತ ಆಟೋಮೆಟಿಕ್ ಬರುತ್ತೆ. ಪ್ರಬುದ್ಧತೆನೇ ಇಲ್ಲ ಅಂದರೆ ಸಮೃದ್ಧಿ ಹೆಂಗೆ ಕಾಣೋಕ್ಕಾಗುತ್ತೆ ನಾವು? ಸೊ ಆದ್ದರಿಂದ ನನ್ನ ಯುವಕರಿಗೆ ನನ್ನ ಮನವಿ ಇದೆ, ದಯವಿಟ್ಟು ಬಸವಣ್ಣನವರು ಇರ್ಬೋದು, ಸಂವಿಧಾನದ ಬಗ್ಗೆ ಇರ್ಬೋದು, ಸಂತ ಸೇವಾಲಾಲರ ಬಗ್ಗೆ ಇರ್ಬೋದು, ನಮ್ಮ ಇತಿಹಾಸ ಇದೆ, ಸಾಕಷ್ಟಿದೆ, ಅದ್ರದ್ದು ಅರಿವಿನ ಕೊರತೆ ಇದೆ. ದಯವಿಟ್ಟು ಆ ಅರಿವು ಮೂಡಿಸೋ ಕಾರ್ಯಕ್ರಮ ನಾವು ತಾಲೂಕು ಮಟ್ಟದಲ್ಲಿ, ತಾಂಡಾ ಮಟ್ಟದಲ್ಲಿ, ಓಣಿ ಮಟ್ಟದಲ್ಲಿ ಮಾಡಿದ್ರೆ ಮಾತ್ರ ಆಗುತ್ತೆ. ಸೊ ಆದ್ದರಿಂದ ನಮ್ಮ ಕರ್ನಾಟಕ ಬಂಜಾರ ಮಹಾಸಭಾ ವತಿಯಿಂದ ನನ್ನ ಒಂದು ಬೇಡಿಕೆ ಇಷ್ಟೇ. ತಾವು ದಯವಿಟ್ಟು ಏನು ನಮ್ಮ ಇತಿಹಾಸದ ಬಗ್ಗೆ ತಾಂಡದಲ್ಲೂ ತಾವು ಇದ್ರ ಬಗ್ಗೆ ಪ್ರತಿಪಾದನೆ ಮಾಡಬೇಕು. ಅದಕ್ಕೆ ಏನು ಸಹಕಾರ ಇದ್ರೂ ಕೂಡ ನಾನು ಅದಕ್ಕೆ ನಿಮ್ಮ ಬೆನ್ನೆಲುವಾಗಿ ನಿಲ್ಲಕ್ಕೆ ನಾನು ಸದಾ ಸಿದ್ಧನಾಗಿರ್ತೇನೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಸಂತ ಸೇವಾಲಾಲ್ ಅವರ ತತ್ವ ಬೇರೆ ಇದಿಲ್ಲ, ಸಂವಿಧಾನದ ಆಶಯಗಳು ಬೇರೆ ಇದಿಲ್ಲ. ಸೊ ಎಲ್ಲರೂ ಸೇರಿ ಒಂದು ಒಳ್ಳೆ ಉತ್ತಮವಾದಂಥ ಸಮಾಜ ಕಟ್ಟೋಣ, ಪ್ರಬುದ್ಧ ಇರುವಂಥ ಸಮಾಜ ಕಟ್ಟೋಣ ಅಂತ ಹೇಳ್ತಾ ಮತ್ತೊಮ್ಮೆ ನನಗೆ ಆಹ್ವಾನ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ನಾನು ವಂದಿಸುತ್ತಾ ಅಭಿನಂದಿಸ್ತಾ, ಮುಂಬರುವ ದಿನಗಳಲ್ಲಿ ಎಲ್ಲರೂ ನಿಮ್ಮ ಹೋರಾಟಕ್ಕೆ ನಾನು ಕೂಡ ನಿಮ್ಮ ಒಬ್ಬ ಸಿಪಾಯಿ ಅಂತ ತಿಳಿದು ನಿಮ್ಮ ಏನೇ ಇದ್ರೂ ಕೂಡ ನಾನು ನನ್ನ ಕೈಲಾದಷ್ಟು ಮತ್ತು ಶಕ್ತಿ ಮೀರಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್, ಜೈ ಸಂತ ಸೇವಾಲಾಲ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.